ಇತ್ತೀಚೆಗಷ್ಟೇ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಡ್ರಗ್ಸ್ಗಳ ಫ್ಯಾಕ್ಟರಿಯನ್ನ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ಇದೀಗ ಮಂಡ್ಯಕ್ಕೂ ಕಾಲಿಟ್ಟಿದೆ ಡ್ರಗ್ಸ್ ಮಾಫಿಯಾ. ಮಾದಕ ವ್ಯಸನಿಗಳ ಅಡ್ಡೆ ಆಯ್ತಾ ಮಂಡ್ಯದ ಪ್ರತಿಷ್ಠಿತ ಕಾಲೇಜು ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತಹ ಈ ಡ್ರಗ್ಸ್ ಮಾಫಿಯಾ ಏನಿದೆ ಅದು ಮಂಡ್ಯಕ್ಕೂ ಕೂಡ ಕಾಲಿಟ್ಟಿದೆ. ಎಲ್ಲೋ ಒಂದ್ ಕಡೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಸಿರಿಂಜ್ ಅನ್ನ ಬಳಸಿಕೊಂಡು ವಿದ್ಯಾರ್ಥಿಗಳು ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡ್ಕೊಳ್ತಾ ಇರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಅಕ್ಕಪಕ್ಕದಲ್ಲಿ ಆಸ್ಪತ್ರೆ ಇಲ್ದಿದ್ರೂ ಕೂಡ ರಾಶಿ ರಾಶಿ ಸಿರಿಂಜ್ಗಳ ಪತ್ತೆಯಾಗಿದೆ. ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳು ಸಿಗ್ತಾ ಇರೋದಾದ್ರೂ ಎಲ್ಲಿಂದ? ಅದು ಕಾಲೇಜು ಆವರಣದಲ್ಲೇ ಅಕ್ರಮ ನಡೀತಿದ್ರು ಆಡಳಿತ ಮಂಡಳಿಯವರು ಏನ್ ಮಾಡ್ತಾ ಇದ್ದಾರೆ? ಅನುಮಾನ ಹುಟ್ಟಿಸ್ತಾ ಇದೆ. ಸಿರಿಂಜ್ಗಳ ರಾಶಿಯನ್ನ ನೋಡ್ತಾ ಇದ್ರೆ ಬೆಂಗಳೂರು ಬಳಿಕ ಮಂಡ್ಯಕ್ಕೂ ಕಾಲಿಟ್ಟಿದೆ ಡ್ರಗ್ಸ್ ಮಾಫಿಯಾ. ಮಾದಕ ವ್ಯಸನಿಗಳ ಅಡ್ಡೆ ಆಯ್ತಾ ಮಂಡ್ಯದ ಆ ಪ್ರತಿಷ್ಠಿತ ಕಾಲೇಜು? ಮಾದಕ ವಸ್ತುಗಳ ನಶೆಗೆ ಬಿದ್ದಿದ್ದಾರ ಕಾಲೇಜಿನ ಸ್ಟೂಡೆಂಟ್ಗಳು? ಗೊತ್ತಾಗ್ತಾ ಇಲ್ಲ. ಮಂಡ್ಯದ ವಿವಿ ಆವರಣದಲ್ಲಿ ಬಿದ್ದಿದೆ ರಾಶಿ ರಾಶಿ ಸಿರಿಂಜಸ್. ಅಲ್ಲಲ್ಲಿ ಬಿದ್ದಿದೆ ಮದ್ಯದ ಬಾಟಲಿ, ಸಿಗರೇಟು, ಟೊಬ್ಯಾಕೋ ಪ್ಯಾಕೆಟ್ಗಳೆಲ್ಲ ಬಿದ್ದಿದೆ. ವ್ಯಸನಿಗಳ ಅಡ್ಡೆ ಆಯ್ತಾ ಅನ್ನುವಂಥ ಪ್ರಶ್ನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಇದು ಇನ್ಸುಲಿನ್ ಸಿರಿಂಜ್ಗಳಿದು. ನಾರ್ಮಲಿ ಏನು 2 ml 3 ml 5 ml ಸಿರಿಂಜ್ ಬರುತ್ತಲ್ಲ, ಅದಲ್ಲ ಇನ್ಸುಲಿನ್ ಸಿರಿಂಜ್ಗಳಿದು. ಇದನ್ನ ಇನ್ಸುಲಿನ್ ತಗೊಳ್ಳೋದಕ್ಕೆ ಅಥವಾ ಈ ಡ್ರಗ್ಸ್ಗಳನ್ನ ಇಂಜೆಕ್ಟ್ ಮಾಡ್ಕೊಳ್ತಾರೆ ಅದಕ್ಕೆ ಮಾತ್ರ ಇದನ್ನು ಬಳಸ್ತಾರೆ. ಬಿಕಾಸ್ ಅದು ಸೈಜಲ್ಲೂ ಕೂಡ ಸಣ್ಣ ಇರುತ್ತೆ. ಆಮೇಲೆ ಆ ಒಂದು ಕಾರಣಕ್ಕಾಗಿ ಯಾರ್ಯಾರು ಡ್ರಗ್ಸ್ಗಳನ್ನು ಇಂಜೆಕ್ಟ್ ಮಾಡ್ಕೊಳ್ತಾರೆ ಇದು ಸೆಲ್ಫ್ ಬೇಕಾದ್ರೆ ತಗೊಳ್ಬೋದು. ನಾರ್ಮಲಿ ನೀವು ಬೇರೆ ಸಿರಿಂಜ್ಗಳಾದರೆ ಅದು ಬೇರೆಯೊಬ್ಬರು ಇಂಜೆಕ್ಟ್ ಮಾಡಬೇಕು. ಬಟ್ ಈ ಚಿಕ್ಕ ಸೈಜಲ್ಲಿರುವಂಥ ಈ ಇನ್ಸುಲಿನ್ ಸಿರಿಂಜ್ ಆದಂಥ ಕಾರಣಕ್ಕೆ ಸೆಲ್ಫ್ ಯಾರು ಬೇಕಾದರೂ ತನಗೆ ತಾನಷ್ಟೇ ಇಂಜೆಕ್ಟ್ ಮಾಡ್ಕೊಳ್ಬಹುದು. ಈ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ರೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಆಡಳಿತ ಮಂಡಳಿ ಏನು ಕಣ್ಣು ಮುಚ್ಕೊಳ್ತಿದೆಯಾ? ಏನು ಮಾಡ್ತಾ ಇದೆ? ಇದು ನಮ್ಮ ಕಾಲೇಜ್ ಕ್ಯಾಂಪಸ್ ಇರತಕ್ಕಂಥ ಒಳಾಂಗಣ ಕ್ರೀಡಾಂಗಣ ಬಹಳ ವರ್ಷಗಳಿಂದ ಅದು ಪಾಳು ಬಿದ್ದಿತ್ತು ಅನುದಾನದ ಕೊರತೆಯಿಂದಾಗಿ. ಈಗ ನಮ್ಮ ಗಮನಕ್ಕೆ ಬಂದಿದೆ. ಮಾನ್ಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗಣಿಗರು ಕೂಡ ಭೇಟಿ ಕೊಟ್ಟು ಅನುದಾನ ಕೊಟ್ಟಿದ್ದಾರೆ. ಈಗ ಅನುದಾನದ ಅಡಿಯಲ್ಲಿ ಈಗ ಸುರಕ್ಷತೆ ಕೆಲಸಗಳನ್ನು ನಾವು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಗಮನಕ್ಕೆ ಕಳೆದ ವಾರ ಪ್ರಿನ್ಸಿಪಾಲ್ರು ಗಮನಕ್ಕೆ ತಂದರು. ಅವಳಿಂದ ಸೆಕ್ಯೂರಿಟಿ ಹಾಕಿದ್ದೀವಿ. ಈಗ CCTV ಕ್ಯಾಮ್ರಾನು ಕೂಡ ಅಳವಡಿಸಿದ್ದೀವಿ. ಇದೆಲ್ಲ ಹಳೇದು ಅಂತ ಅನಿಸುತ್ತೆ. ಹಾಗಾಗಿ ಇದಕ್ಕೆ ನಾವು ಏನು ಕ್ರಮ ವಹಿಸಬೇಕೆಲ್ಲ ಮಾಡ್ತೀವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದು ಏನು ಡ್ರಗ್ಸಾ ಏನು ಅಂತೇಳಿ ಪರಿಶೀಲನೆ ಮಾಡಿಕೆ ನೋಡ್ತೀವಿ. ವಿದ್ಯಾರ್ಥಿಗಳ ಹಿತವನ್ನು ಕಾಯುವ ಎಲ್ಲ ಕೆಲಸವನ್ನು ಕೂಡ ನಾವು ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲ ಕಳೆದ ವಾರ ಬಂದಿತ್ತು. ರಾಶಿ ಏನೋ ಬಿದ್ದಿಲ್ಲ, ಇದು ಹಳೇದು ಆಯ್ತಾ. ಅದಕ್ಕೆ ಈಗ ಎಲ್ಲ ಕೆಲಸ ಮಾಡಿದ್ವಿ. ಪ್ರಿನ್ಸಿಪಾಲ್ರು ಸಭೆ ಸೇರಿ ಎಲ್ಲ ಟೀಚರ್ಸ್ನು ಕೂಡ ಸೇರಿ ಅವರು ಬೆಳಿಗ್ಗೆ ಮಧ್ಯಾಹ್ನ 3 ಹೊತ್ತು ಕೂಡ ಅವ್ರು ಬಂದು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಸೆಕ್ಯೂರಿಟಿ ಕೂಡ ಹಾಕಿದ್ವಿ ನಾವು. ಅದಕ್ಕೆಲ್ಲ ಕ್ಲೀನ್ ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡಿದ್ವಿ. ತಾವೇ ಗಮನಿಸಿದ್ರಿ, ಇಲ್ಲಿ ಈ ಕಾಂಪೌಂಡ್ ಚಿಕ್ಕದಿರೋದ್ರಿಂದ ಹೊರಗಿನವರು ಇಲ್ಲಿ ಮಧ್ಯಾಹ್ನದ ಹೊತ್ತು ಊಟ ಟೈಮಲ್ಲಿ ಬಂದು ಬರ್ತಾ ಇದ್ರು. ಇಲ್ಲಿ ತಹಸೀಲ್ದಾರ್ ಕಚೇರಿ ಹತ್ರ ಕೂಡ ಇಲ್ಲಿ ಕಾಂಪೌಂಡ್ ಇಲ್ಲ. ಹಾಗಾಗಿ ಕಾಂಪೌಂಡ್ ಇಲ್ಲದಿದ್ರಿಂದ ಆ ರೀತಿ ಹೊರಗಿನವರು ಬಂದು ಮಾಡ್ತಿರೋಂಥ ಗಮನಕ್ಕೆ ಬಂತು. ತಕ್ಷಣ ನಾವೆಲ್ಲ ಈಗ ಇಲ್ಲಿ ನಿಂತು ನಮ್ಮ ಎಂಪ್ಲಾಯೀಸ್ ಎಲ್ಲ ಸೇರಿ ಎಲ್ಲ ಸುಪ್ರತಿ ಎಲ್ಲ ಮಾಡ್ತಾ ಇದ್ವಿ. ಅದಕ್ಕೆ ಬೇಕಾದಂಥ ಎಲ್ಲ ರಕ್ಷಣಾ ಕೆಲಸಗಳನ್ನು ಕೂಡ ನಾವೀಗ ಮಾಡ್ತಾ ಇದ್ವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಈಗ ಸಂಬಂಧಪಟ್ಟಂತ ಆಡಳಿತ ಮಂಡಳಿಯವರು ಏನು ಮಾಡ್ತಾ ಇದ್ದಾರೆ? ಆಮೇಲೆ ಏನು ಅನೈತಿಕ ಅಕ್ರಮ ಚಟುವಟಿಕೆಗಳ ಅಡ್ಡೆ ಆಯ್ತಾ ಹೇಗೆ ಅಂತ ಈ ವಿವಿ ಕ್ಯಾಂಪಸ್ಸು? ಎಸ್ ರಘು, ಏನು ಮಂಡ್ಯದ ವಿವಿ ಆವರಣ ಒಳಾಂಗಣ ಕ್ರೀಡಾಂಗಣ ಏನಿದೆ, ಈ ಒಂದು ಕ್ರೀಡಾಂಗಣ ಮತ್ತೆ ಹೊಸದಾಗಿ ವಿವಿ ಆಗಿದೆ. ಆ ಒಂದು ವಿವಿ ಪಕ್ಕದಲ್ಲಿ ನಿರ್ಮಾಣ ಆಗ್ತಿರುವಂತಹ ಹೊಸ ಕಟ್ಟಡದ ಬಳಿ ಇದೀಗ ಸಿರಂಜಿಗಳು ಸೇರಿದಂತೆ ಮಾದಕ ವಸ್ತುಗಳು ಅಂತ ಏನು ಸಿರಂಜಿಗಳು ಹಾಗೂ ಮದ್ಯದ ಶಾಖೆಗಳು ಸೇರಿದಂತೆ ಬಾಟಲ್ಗಳು ಕೂಡ ರಾಶಿ ರಾಶಿಯಾಗಿ ಪತ್ತೆಯಾಗಿರುವುದು ಇದೀಗ ಎಲ್ಲೋ ಒಂದು ಕಡೆ ಈಗ ವಿವಿ ಆವರಣದಲ್ಲಿ ಒಂದು ರೀತಿಯ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ಇದೀಗ ಬೆಂಗಳೂರಿನಲ್ಲಿ ಡ್ರಗ್ಸ್ ಎಲ್ಲ ಪತ್ತೆಯಾದ ಬಳಿಕ ಈಗ ಮಂಡ್ಯದಲ್ಲೂ ಈ ರೀತಿ ಡ್ರಗ್ಸ್ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳು ವ್ಯಸನಿಗಳಾಗ್ತಾ ಇದ್ದ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಕೂಡ ಆ ಒಂದು ಸ್ಥಳದಲ್ಲಿ ಕಂಡು ಬಂದಂತಹ ರಾಶಿ ರಾಶಿ ಸಿರಂಜಿಗಳು, ಮದ್ಯದ ಪ್ಯಾಕೆಟ್ಗಳು ಸೇರಿದಂತೆ ಇನ್ನಿತರ ಮಾದಕ ವಸ್ತುಗಳಿರುವಂತಹ ಒಂದು ಪದಾರ್ಥಗಳು ಆ ಒಂದು ಒಳಾಂಗಣ ಕ್ರೀಡಾಂಗಣ ಸೇರಿದಂತೆ ಹೊಸದಾಗಿ ನಿರ್ಮಾಣ ಆಗ್ತಿರುವಂತಹ ಕಟ್ಟಡದ ಬಳಿ ಇರುವಂತದ್ದು ನಿಜಕ್ಕೂ
ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಈ ಒಂದು ವಿಚಾರವನ್ನ ಮಂಡ್ಯ ವಿವಿಯ ರಿಜಿಸ್ಟ್ರಾರ್ ಅವರಿಗೆ ಗಮನಕ್ಕೂ ಕೂಡ ಬಂದಿರುವಂತದ್ದು. ಸದ್ಯಕ್ಕೆ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಇದು ವಿದ್ಯಾರ್ಥಿಗಳಲ್ಲಿ ಈ ಡ್ರಗ್ಸ್ ಜಾಲಕ್ಕೆ ಸಿಲುಕಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಕೂಡ ತನಿಖೆಯಲ್ಲಿ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ವಿವಿಯ ರಿಜಿಸ್ಟರ್ ಹೇಳೋ ಪ್ರಕಾರ ಇಲ್ಲಿ ಬೇರೆಯವರು ಬಂದು ಇಲ್ಲಿ ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅನೈತಿಕ ಚಟುವಟಿಕೆ ಕೆಲಸಗಳನ್ನ ಮಾಡ್ತಿರೋದ್ರಿಂದ ನಾವು ಕೂಡ ಈಗ ಸದ್ಯಕ್ಕೆ ಸಿಸಿಟಿವಿ ಅಳವಡಿಸಂತ ಕೆಲಸವನ್ನ ಮಾಡ್ತಿದೀವಿ. ಹಾಗೇನೆ ಏನು ಈ ಒಂದು ಕಾಂಪೌಂಡ್ ಇಲ್ಲದ ಕಾರಣಕ್ಕೆ ಕಾಂಪೌಂಡ್ ಅನ್ನು ನಿರ್ಮಿಸುವ ಕೆಲಸಕ್ಕೂ ಕೂಡ ಮುಂದಾಗ್ತಿದೀವಿ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಟ್ಟಾಗಿ ಈ ಒಂದು ಕಾಲೇಜಿನ ಆವರಣದಲ್ಲಿ ಕಂಡು ಬಂದಿರುವಂತಹ ಈ ಒಂದು ನಿಷೇಧಿತ ಸಿರಂಜಿಗಳು ಸೇರಿದಂತೆ ಇಂಥ ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳೇನಾದ್ರು ಡ್ರಗ್ಸ್ ಜಾಲಕ್ಕೆ ಸಿಲುಕಿದ್ದಾರೆ ಅನ್ನೋಮನ ಕೂಡ ವ್ಯಕ್ತ ಆಗಿರುವಂತದ್ದು. ರಘು, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಆ ಸಿರಿಂಜ್ಗಳನ್ನು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಕೇವಲ ಸಿರಿಂಜ್ ಅಷ್ಟೇ ಅಲ್ಲ, ಮದ್ಯದ ಬಾಟಲ್ಗಳು, ತಂಬಾಕು ಪ್ಯಾಕೆಟ್ಗಳು, ಈ ಥರದ್ದೆಲ್ಲ ಆ ದೃಶ್ಯದಲ್ಲಿ ಒಂದು ರೀತಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ.